ಗೈಸ್, ನಿಮಗೆಲ್ಲ ಹೋಟೆಲ್ ಮತ್ತೆ ಕ್ಯಾಂಟೀನಲ್ಲಿ ಟೀ ಇಷ್ಟ ಆಗುತ್ತೆ. ಆದ್ರೆ ಮನೆಯಲ್ಲಿ ಟೀ ಕುಡಿದ್ರೆ ಆ ಥರ ಟೇಸ್ಟ್ ಬರಲ್ಲ, ಹೌದಲ್ವಾ? ಆದ್ರೆ ಒಂದ್ ಇಂಗ್ರೀಡಿಯೆಂಟ್ ನ ಆಡ್ ಮಾಡೋದ್ರಿಂದ ಸೇಮ್ ಕ್ಯಾಂಟೀನಲ್ಲಿ ಹೋಟೆಲಲ್ಲಿ ಎಲ್ಲ ಟೀ ಕುಡಿತೀರಲ್ಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಏನ್ ಹಾಕ್ಬೇಕು, ಆ ಮೇನ್ ಇಂಗ್ರೀಡಿಯೆಂಟ್ ಯಾವುದು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಬಹುಶಃ ಇದು ಎಲ್ರಿಗೂ ಗೊತ್ತಿಲ್ಲ, ಚಾನ್ಸೇ ಇಲ್ಲ. ಕೊನೆ ತನಕ ವಿಡಿಯೋ ನೋಡಿ. ಮೊದ್ಲಿಗೆ ಸ್ಟವ್ ಆನ್ ಮಾಡ್ಬೇಕು. ಕೋರ್ಸ್ ಪಾತ್ರೆ ಇಡಬೇಕು. ನಾನಿಲ್ಲಿ ನಂದಿನಿ ಮಿಲ್ಕ್ ಅಂದ್ರೆ ಈ ಬ್ಲೂ ಪ್ಯಾಕೆಟ್ ತಗೊಳೋದ್ರಿಂದ ವಾಟರ್ ಆಡ್ ಮಾಡಲ್ಲ, ಡೈರೆಕ್ಟ್. ಏನಕ್ಕಂದ್ರೆ ಇದು ಅಷ್ಟೊಂದು ಥಿಕ್ ಇರಲ್ಲ ಹಾಲು, ಅದಕ್ಕೆ. ಒನ್ ಗ್ಲಾಸ್ ಮಿಲ್ಕ್. ಅಲ್ಲೆಲ್ಲ ವಾಟರ್ ಆಡ್ ಮಾಡ್ತಾರೆ, ಬಟ್ ನನಗೆ ಸ್ವಲ್ಪ ಟೀ ಗಟ್ಟಿಗಿದ್ರೆ ಇಷ್ಟ, ಹಾಗಾಗಿ ನಾನು ವಾಟರ್ ಆಡ್ ಮಾಡ್ತಾ ಇಲ್ಲ. ಅಂಡ್ ಅದಕ್ಕೆ ಯಾವ ಟೀ ಪುಡಿ ಬೇಕಾದ್ರೂ ಹಾಕ್ಬೋದು. ನಾನು ಕಣ್ಣನ್ ದೇವನ್ ಟೀ ಯೂಸ್ ಮಾಡ್ತಾ ಇದ್ದೀನಿ. ಟೀ ಪುಡಿ ಚೂರೇ ಚೂರು ಜಾಸ್ತಿ ಹಾಕಿ. ಅದು ಗೊತ್ತಾ ಅಂತ ಕುದಿಬೇಕು. ಚೆನ್ನಾಗಿ ಟೀ ಸೊಪ್ಪು, ಏನು ನಾವು ಟೀ ಪುಡಿ ಅಂತೀರಲ್ಲ, ನೀವು ಟೀ ಪೌಡರ್ ಅಂತೀರ, ನಾವು ಟೀ ಸೊಪ್ಪು ಅನ್ನೋದು. ಸೊ ಟೀ ಸೊಪ್ಪು ಬಂದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು, ಅದ್ರದ್ದು ರಸ ಎಲ್ಲ ಬಿಡ್ಬೇಕು, ಕಲರು, ರುಚಿ, ಬಣ್ಣ, ಶಕ್ತಿ ಎಲ್ಲ ಬಿಡ್ಬೇಕದು. ಸಕ್ಕರೆ ನೋಡಿ ಎಷ್ಟು ದೊಡ್ಡ ಇಟ್ಕೊಂಡಿದ್ದೀನಿ. ನಾನು ಪ್ರೋಟೀನ್ ಪೌಡರ್ ಡಬ್ಬ. ಮುಂಚೆ ಮಸಲ್ ಬ್ಲೇಸ್ ಯೂಸ್ ಮಾಡ್ತಾ ಇದ್ದೆ, ಈಗ ಆಪ್ಟಿಮಮ್ ನ್ಯೂಟ್ರಿಷನ್ಗೆ ಚೇಂಜ್ ಆಗಿದ್ದೀನಿ. ಸೊ ಮಸಲ್ ಬ್ಲೇಸ್ ಡಬ್ಬದಲ್ಲಿ ಸಕ್ಕರೆ ಇಟ್ಕೊಂಡಿದ್ದೀನಿ. ನಾವು ಜಿಮ್ಗೆ ಹೋಗೋರು ಸಕ್ಕರೆ ಯೂಸ್ ಮಾಡಲ್ಲ, ಸೊ ನಾನು ಹನಿ ಅಥವಾ ಬೆಲ್ಲ ಸ್ವಲ್ಪ ಹಾಕ್ತೀನಿ. ಬಟ್ ಜಸ್ಟ್ ಎಲ್ಲರೂ ಸಕ್ಕರೆ ಟೀ ಕುಡಿಯೋದ್ರಿಂದ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಚೂರು ಕಮ್ಮಿನೇ ಇಟ್ಕೊಂಡಿದ್ದೀನಿ ಸಕ್ಕರೆ. ನೋಡ್ತೀರಾ, ಇದೆಲ್ಲ ಬರಲ್ಲಪ್ಪ ಏನು. ಮೇನು ಇನ್ನು ಮುಂದೆ ಹಾಕ್ತೀವಲ್ಲ, ಆ ಇಂಗ್ರೀಡಿಯೆಂಟೇ ಮೇನ್. ಅದು ಚೆನ್ನಾಗಿ ಬಾಯ್ಲ್ ಹಾಕ್ಬೇಕು. ಕುದಿಲಿ ಕುದಿಲಿ ಕುದಿಲಿ, ಸ್ವಲ್ಪ ಬೇಯ್ಬೇಕು ಚೆನ್ನಾಗಿ. ಇದೇ ಮೇನು, ಟೀ ಸೊಪ್ಪು ಚೆನ್ನಾಗಿ ಬೇಯಬೇಕು, ಅದೇ ಮೇನು. ಈಗ ಮೇನ್ ಇಂಗ್ರೀಡಿಯೆಂಟ್ ಹಾಕ್ಬೇಕಾಗಿರೋದು, ಓಕೆನಾ? ಇದೇ ಆ ಮೇನ್ ಇಂಗ್ರೀಡಿಯೆಂಟ್. ಏನಂತ ನೋಡ್ತಾ ಇದ್ದೀರಾ? ಇದು ಬೂಸ್ಟ್. ಸ್ವಲ್ಪ ಬೂಸ್ಟ್ ಹಾಕಬೇಕು. ಇಷ್ಟು ಸಾಕು. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬೂಸ್ಟ್. 1/4 ಸ್ಪೂನ್ ಬೂಸ್ಟ್ ಹಾಕಬೇಕು. ಹಾಕಿ ಚೆನ್ನಾಗಿ ಬಾಯ್ಲ್ ಆಗಿಸ್ಬಿಡ್ಬೇಕು.
ಮತ್ತೆ ಜಾಸ್ತಿ ಹಾಕಿದ್ರೆ ಡಾಮಿನೇಟ್ ಮಾಡ್ಬಿಡುತ್ತೆ, ಅದು ಟೀ ಫ್ಲೇವರ್ನ ಡಾಮಿನೇಟ್ ಮಾಡ್ಬಿಡುತ್ತೆ. ಜಸ್ಟ್ 1/4 ಸ್ಪೂನ್ ಅಷ್ಟೇ, 1/4 ಟೇಬಲ್ ಸ್ಪೂನ್ ಅಷ್ಟೇ, ಒಂದು ಸ್ವಲ್ಪ ಬೂಸ್ಟ್ ಹಾಕಬೇಕು. ಅದ್ರದ್ದು ಫ್ಲೇವರ್ ಡಾಮಿನೇಟ್ ಮಾಡಬಾರ್ದು ಬೇರೆ ಯಾವುದನ್ನು. ಕುದೀತಾ ಇದೆ, ಗಮ್ಮಂತಿದೆ. ಬೇಕಿದ್ರೆ ನೀವು ಏಲಕ್ಕಿ, ಶುಂಠಿ, ನಿಮ್ಗೆ ಏನಾದರೂ ಆ ಥರದ್ದೊಂದು ಫ್ಲೇವರ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ನನಗೇನು ಇಷ್ಟ ಇಲ್ಲ, ನನಗಿದೆ ಹಿಂಗೆ ಇಷ್ಟ. ಶುಂಠಿ ಅಥವಾ ಏಲಕ್ಕಿ ಹಾಕೊಂಡ್ರು ಇಟ್ ವಿಲ್ ಬಿ ಗುಡ್. ಕುದಿಯೋಕ್ಕೆ ಚೆನ್ನಾಗಿರುತ್ತೆ. ನೋಡ್ತೀರಾ ಹೆಂಗೆ ಕುದೀತಿದೆ ಕೊತ 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 ಅಂತ. ಆಲ್ಮೋಸ್ಟ್ ರೆಡಿ ನನ್ನ ಟೀ. ಏನು ಸಖತ್ತಾಗಿರುತ್ತಂದರೆ ಮೈ ಗಾಡ್, ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಕುಡೀರಿ. ಬೂಸ್ಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ನೀವು ಟೀ ಮಾಡ್ಕೊಂಡು ಕುಡಿಯೋದೇ ಇಲ್ಲ, ನಾನು ಗ್ಯಾರಂಟಿ. ಬಟ್ ತುಂಬ ಕಡಿಮೆ ಹಾಕ್ಬೇಕು, ಜಾಸ್ತಿ ಹಾಕಿದ್ರೆ ಹೋಯ್ತಂತಾನೆ. ಓಕೆ, ರೆಡಿನಾ? ಸೋಸ್ಬಿಟ್ಟು ಕುಡಿಯೋಣ. ನನ್ನ ವಾಯ್ಸ್ ಯಾಕೆ ಕಡಿಮೆ ಇದೆ ಅಂತನಾ? ಹಸ್ಬೆಂಡ್ ಮಲಗಿದ್ದಾರೆ, ಜೋರಾಗಿ ಮಾತಾಡಿದ್ರೆ ಎದ್ದು ಬಂದು ಬೈತಾರೆ, ಅದಕ್ಕೆ ಅಷ್ಟೇ ಮೆಲ್ಲ ಮಾತಾಡ್ತಾ ಇದ್ದೀನಿ. ಸೊ ರೆಡಿ. ಕ್ಲಾಸ್ ಎಲ್ಲ ತಂದು ತೋರ್ಸಕ್ಕಾಗಲ್ಲ. ಸೂಪರ್ ಆಗಿರುತ್ತೆ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಟೀ ರೆಡಿ. ಸೀರಿಯಸ್ಲಿ ನಿಮ್ಗೆ ವಿಯರ್ಡ್ ಅನ್ಸ್ಬೋದು ಬೂಸ್ಟ್ ಹಾಕ್ಬೇಕಂತ ಹೇಳಿದ್ದು, ಆದ್ರೆ ಒಂದೇ ಒಂದ್ಸಲ ಟ್ರೈ ಮಾಡಿ ನೋಡಿ. ನಂಗೆ ಹೆಂಗ್ ಗೊತ್ತಾಯ್ತಂತನಾ, ನಮ್ಮ ಜಿಮ್ಮಲ್ಲಿ ನಾನು ಒಂದಿನ ಅಬ್ಸೆಂಟ್ ಆಗಿದೆ, ನೆಕ್ಸ್ಟ್ ಡೇ ಹೋದೆ ಜಿಮ್ಗೆ. ಅವಾಗ ಎಲ್ರು ಟೀ ಬಗ್ಗೆ ಏನೋ ಡಿಸ್ಕಷನ್ ನಡೀತಾ ಇತ್ತು. ನೆನೆ ಟೀ ತಂದಿದ್ದೆ ಮಾಲ್ತಿ, ನೀವಿರ್ಲಿಲ್ಲ ಅದನ್ನ ಕುಡಿಲಿಕ್ಕೆ ಅಂದ್ರೆ ಅಂತ ಹೇಳಿದ್ರು ನನ್ನ ಫ್ರೆಂಡ್ ಒಬ್ರು. ಸೊ ಹೌದಾ, ಏನ್ ಸ್ಪೆಷಲ್ ಟೀ ತಂದಿದ್ದು ಅಂತ ಹೇಳಿದೆ. ಅದಕ್ಕೆ ನಾನು ಬೂಸ್ಟ್ ಹಾಕಿ ಟೀ ಮಾಡಿದ್ದೆ. ನನಗೆ ಒಂಥರ ಯಾಕೆ ಅನಿಸ್ತು, ಆ್ಯಕ್ಚುಲಿ ಕೇಳಿದೆ ನನಗೆ ಅನಿಸ್ತು. ನಾನು ಹಿಂಗೆ ಮಾಡಿದೆ, ಬೂಸ್ಟಾ ಅಂತ. ಅವಾಗ ಅವರಂದ್ರು ಒಂದ್ಸಲ ಟ್ರೈ ಮಾಡಿ, ಆಮೇಲೆ ನೀವು ಬೂಸ್ಟ್ ಇದೆ ಯಾವುದೇ ಕಾರಣಕ್ಕೂ ಟೀ ಕುಡಿಯಲ್ಲ ಅಂತ ಹೇಳಿದ್ರು. ಅಶ್ವಿನಿ ಅಂತ ನನ್ನ ಫ್ರೆಂಡ್, ಆಯ್ತಾ. ಸೊ ಓಕೆ ಫೈನ್. ಜಿಮ್ಮಿಂದ ಬಂದಿದ ತಕ್ಷಣ ನನಗೆ ಕ್ಯೂರಿಯಾಸಿಟಿ ತಿಳ್ಕೊಳಕ್ಕಾಗಿಲ್ಲ. ಸೊ ಮಾಡ್ಲೇಬೇಕಂತ ಹೇಳಿ ಅವ್ರು ಹೇಳಿದ್ರು ಎಷ್ಟು ಹಾಕ್ಬೇಕಂತ. ಚೂರು 1 ಗ್ಲಾಸ್ ಟೀ ಮಾಡೋದಾದ್ರೆ 1/4 ಟೇಬಲ್ ಸ್ಪೂನ್ ಬೂಸ್ಟ್ ಹಾಕ್ಬೇಕಂತ ಹೇಳಿದ್ರು. ಸೊ ಹಾಕಿ ಟ್ರೈ ಮಾಡಿದೆ, ಸೀರಿಯಸ್ಲಿ ಸೂಪರ್ ಆಗಿತ್ತು. ಹಾಗೆ ಇನ್ನೂ ಬೇರೆ ಬೇರೆ ದಿನಗಳಲ್ಲಿ ಸ್ವಲ್ಪ ಬೂಸ್ಟ್ ಜಾಸ್ತಿ ಆಗ್ತದೆ, ಅದು ಡಾಮಿನೇಟ್ ಮಾಡಿಬಿಡುತ್ತೆ, ಅದಿಷ್ಟ ಆಗಲ್ಲ. ಬಟ್ ಕೆಟ್ಟದಾಗೇನಿರಲ್ಲ, ಕುಡಿಬೋದು. ಬಟ್ ಬೂಸ್ಟ್ ಫ್ಲೇವರ್ ಜಾಸ್ತಿ ಬಂದ್ಬಿಡುತ್ತೆ. ಸ್ವಲ್ಪ ಹಾಕಿದಾಗ ಮ್ಯಾಜಿಕ್, ಸೀರಿಯಸ್ಲಿ ಮ್ಯಾಜಿಕ್ ನಡೆಯುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ದಿಟ್ಟೋ ನೀವೇನು ಕ್ಯಾಂಟೀನಲ್ಲಿ ಎಲ್ಲರೂ ಹೊರಗೋದಾಗ ರೋಡ್ ಸೈಡಲ್ಲಿ ಅಲ್ಲಲ್ಲಿ ಕ್ಯಾಂಟೀನ್ ಟೀ ಶಾಪ್ಸ್ ಎಲ್ಲ ಇರುತ್ತಲ್ಲ, ಸೇಮ್ ಹಂಗೆ ಇರುತ್ತೆ ಟೀ. ಸೊ ನಂಗೆ ಗೊತ್ತಿಲ್ಲ ಎಷ್ಟು ಟೀ ಶಾಪ್ಸ್ ಅವರು ಈ ಸೀಕ್ರೆಟ್ಸ್ನ ಏನಾದರೂ ಫಾಲೋ ಮಾಡ್ತಿದ್ದು ಇವತ್ತು ನನಗೆ ಬೈತಾರೋ ನಂಗೆ ಗೊತ್ತಿಲ್ಲ. ಸಾರಿ ಎಲ್ಲ ಟೀ ಅಂಗಡಿಯವ್ರಿಗೆ, ಮೋದಿಜಿ ಸಾರಿ. ನಿಮಗೆ ಗೊತ್ತಾ, ನಾನು ಮೋದಿಜಿಗೂ ಒಂದು ಮೆಸೇಜ್ ಹಾಕಿದ್ದೀನಿ ಇನ್ಬಾಕ್ಸಲ್ಲಿ, ಮೋದಿಜಿ ನೀವು ಬೂಸ್ಟ್ ಹಾಕ್ತಿದ್ರಾ ಟೀ ಮಾಡುವಾಗ ಅಂತ. ಸುಮ್ಮನೆ ಜಸ್ಟ್ ಕಿಡಿಂಗ್ ಅಷ್ಟೇ. ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಅನ್ನೋದೇ ತುಂಬಾ ಹೆಮ್ಮೆ ವಿಚಾರ. ಸೂಪರ್ ಆಗಿದೆ, ಸೀರಿಯಸ್ಲಿ ಟ್ರೈ ಮಾಡಿ ಪ್ಲೀಸ್. ಟ್ರೈ ಮಾಡಲೇಬೇಕು, ಟ್ರೈ ಮಾಡಿ. ಇಷ್ಟ ಆಗಲಿಲ್ಲ ಅಂದ್ರೆ ಬಿಟ್ಬಿಡಿ, ಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬಂದು ನನಗೆ ಬೈರಿ, ಓಕೆನಾ. ನಂಗೆ ಏನು ಬೇಜಾರು ಗೊತ್ತಾ, ಈ ಒಂದು 15 ಡೇಸ್ನ ಕಂಟಿನ್ಯೂಸ್ ಆಗಿ ಟೀ ಕುಡಿದ್ಬಿಟ್ಟಿದ್ದೀನಿ. ಮಂಡೆಯಿಂದ ನಾನು ಮತ್ತೆ ಜಿಮ್ ವರ್ಕೌಟ್ಸ್ ಡಯಟ್ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ವೇಟ್ ಗೇನ್ ಆಗಿದ್ದೀನಿ.
ಸೊ ಹಾಗಾಗಿ ಅದಾದ್ಮೇಲೆ ಟೀ ಬಿಡ್ಬೇಕಲ್ಲ ಅನ್ನೋದೇ ಸಂತಾಗ್ತಿದೆ. ಮುಂಚೆ ಟೀನ ಆರಾಮಾಗಿ ಬಿಟ್ಬಿಟ್ಟಿದೆ, ಬಟ್ ಇವಾಗ ಟೇಸ್ಟ್ ಹೆಂಗಾಗಿದೆ ಅಂದ್ರೆ ಡಬ್ಬಲ್ ಆಗ್ಬಿಟ್ಟಿದೆ. ಸೊ ಈ ಟೀನ ಬಿಡ್ಬೇಕಲ್ಲ ಅಂತ ಒಂದು ಸಂಟ. ನೋಡೋಣ, ಡಯಟ್ ಪ್ಲಾನ್ ಅಲ್ಲಿ ಈ ಟೀನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ, ಬೇರೆ ಕ್ಯಾಲರೀಸ್ ಕಡಿಮೆ ಮಾಡಿಕೊಂಡು. ಸೊ ಟ್ರೈ ಮಾಡಿ, ಹೇಗಿತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಬಂದು ಕಾಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಲವ್ ಯು ಆಲ್, ಬಾಯ್.